ಹುಡುಗರ ಮೇಲೆ ಫೇಕ್ ರೇಪ್ ಕೇಸಸ್ ಅಂದ್ರೆ ಸುಳ್ಳು ರೇಪ್ ನ ಅಲಿಗೇಷನ್ಸ್ ಹಾಕೋದು, ಅವ್ರ ಮೇಲೆ ರೇಪ್ ಕೇಸಸ್ ನ ಚಾರ್ಜ್ ಮಾಡೋದು ಇತ್ತೀಚೆಗೆ ತುಂಬಾ ಕಾಮನ್ ಆಗೋಗಿದೆ. ಅಂಡ್ ಸ್ಪೆಷಲಿ ಈ ರೀತಿ ಕೇಸಸ್ ಬಾಯ್ ಫ್ರೆಂಡ್ಸ್ ಅಥವಾ ರೊಮ್ಯಾಂಟಿಕ್ ಪಾರ್ಟ್ನರ್ಸ್ ಮೇಲೆ ಹಾಕ್ತಾರೆ. ಈ ರೀತಿ ಕೇಸಸ್ ಅಲ್ಲಿ ಮೋಸ್ಟ್ಲಿ ಕಂಪ್ಲೇನೆಂಟ್ ಹೇಳೋದು ದಟ್ ನನ್ನ ಬಾಯ್ ಫ್ರೆಂಡ್ ನನ್ನ ಜೊತೆ ಮದ್ವೆ ಆಗ್ತೀನಿ ಅಂತ ಹೇಳಿ ಫಿಸಿಕಲ್ ರಿಲೇಶನ್ಶಿಪ್ ಅಲ್ಲಿ ಇದ್ರು, ಈಗ ಮದ್ವೆ ಆಗಲ್ಲ ಅಂತಿದ್ದಾರೆ. ಅಂಡ್ ನಾನು ಮದ್ವೆ ಆಗ್ತಾನೆ ಅನ್ನೋಂತ ಒಂದು ಮಿಸ್ಕನ್ಸೆಪ್ಷನ್ ಆಫ್ ಫ್ಯಾಕ್ಟ್ ಬೇಸಿಸ್ ಮೇಲೆ ನಾನು ಕನ್ಸೆಂಟ್ ಒಪ್ಪಿಗೆ ಕೊಟ್ಟಿದ್ದೆ. ಸೊ ಹಾಗಾಗಿ ಈಗ ಮದ್ವೆ ಆಗದೆ ಇರೋ ಕಾರಣ ಅದು ರೇಪ್ ಆಗಿದೆ. ಈ ಕೇಸ್ ಫೇಕ್ ಆಗಿರಬಹುದು ಅಥವಾ ನಿಮ್ಮ ಮೇಲೆ ಹಾಕಿದಂತ ಅಲಿಗೇಷನ್ಸ್ ಸುಳ್ಳು ಆಗಿರಬಹುದು. ಆದ್ರೆ ನಿಮ್ಮನ್ನ ನೀವು ಕಾಪಾಡ್ಕೊಳ್ಳೋದಕ್ಕೆ ವರ್ಷಗಳೇ ಹಿಡಿಯುತ್ತೆ ಅಂಡ್ ಇಟ್ ಇಸ್ ವೆರಿ ಚಾಲೆಂಜಿಂಗ್. ಆದ್ರೆ ಇದೇ ರೀತಿ ಒಂದು ಸಿಮಿಲರ್ ಕೇಸ್ ಅಲ್ಲಿ ರೀಸೆಂಟ್ ಆಗಿ ಸುಪ್ರೀಂ ಕೋರ್ಟ್ ಆ ಕೇಸ್ ನ ಕ್ವಾಶ್ ಮಾಡ್ತು. ಆ ಹುಡುಗನ ಪರವಾಗಿ ನ್ಯಾಯ ಸಿಕ್ತು. ಈ ಕೇಸ್ ಅಲ್ಲಿ ಕೋರ್ಟ್ ಕಂಪ್ಲೇನೆಂಟ್ ಮಾಡಿದಂತ ಒಂದು ಚಿಕ್ಕ ಪುಟ್ಟ ಮಿಸ್ಟೇಕ್ಸ್ ಅನ್ನ ಗಮನಿಸಿ. ಫಸ್ಟ್ ಕಂಪ್ಲೇನೆಂಟ್ ಏನು ನಾವು ಫಿಸಿಕಲ್ ರಿಲೇಷನ್ ಅಲ್ಲಿ ಇದ್ವಿ ಅಂತ ಹೇಳಿದ್ರು, ಆ ಫಿಸಿಕಲ್ ರಿಲೇಷನ್ ಅಲ್ಲಿ ಇದ್ದಿದ್ದು ಅವರ ಸ್ವಂತ ವಾಸವಿದ್ದಂತ ಮನೆಯಲ್ಲೇನೆ. ಅಂಡ್ ಆ ಮನೆಯಲ್ಲಿ ಅವ್ರ ಜೊತೆ ಅವ್ರ ತಂದೆ ತಾಯಿನೂ ಇದ್ರು ಅಂಡ್ ಅವ್ರ ತಂದೆ ತಾಯಿಗೆ ಇದ್ರ ಬಗ್ಗೆ ಯಾವುದೇ ಐಡಿಯಾ ಇರಲಿಲ್ಲ. ಸೆಕೆಂಡ್ ಕಂಪ್ಲೇನೆಂಟ್ ಗೆ ಮದುವೆ ಆಗಿತ್ತು, ಅದಷ್ಟೇ ಅಲ್ಲ ಅವರಿಗೊಬ್ಳು 15 ವರ್ಷದ ಮಗಳು ಸಹ ಇದ್ಲು. ಅಂಡ್ ಥರ್ಡ್ ಕಂಪ್ಲೇಂಟ್